ಸಿ ಎಲ್ಲ ಇಲ್ಲ, ಬರೀ ಏನೇ ಇರೋದು. ಆಲ್ ದ ಬೆಸ್ಟ್ ಚಿನಿ. ಬೇಗ ಈ ಅಪ್ಪ ಇಲ್ಲ, ತುಂಬಾ ನಿಂತ್ಕೊಂಡು ನೋಡೋಣ ಎಲ್ಲ ಇರುತ್ತೇನೋ ಅಂತ ಕರ್ಗಿದ. ಆಮೇಲೆ ಹೆಂಗಿತ್ತು ಇವತ್ತು ಸ್ಕೂಲು? ಚೆನ್ನಾಗಿತ್ತು. 22 ಕ್ಲಾಸ್ ಚೇಂಜ್ ಮಾಡಿದ್ರಾ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತಲ್ಲ ಹಂಗಾಗಿ. ಇವಾಗ ಅಲ್ಲಿ ಕಿಡ್ಸ್ ಕಡೆ ಹಾಕಿದಾರಾ? ಕಿಡ್ಸ್ ಅಲ್ಲ, ಮತ್ತೆ ನಾನು ಮುಂಚೆ 7th ಎಲ್ಲ ಓದಿದ್ನಲ್ಲ. ಓ ಆ ಕಡೆನಾ? ಪ್ರೈಮ್ ಬಿಲ್ಡಿಂಗ್ ಈಗ ಏನು ಪಾಠ ಎಲ್ಲ ಮಾಡಿದ್ರಾ? ಟೆಸ್ಟ್ ಬಗ್ಗೆ ಏನಾದರೂ ಹೇಳಿದ್ರಾ? ಯಾವತ್ತಿಂದ ಅಂತೆ? ಯೂನಿಟ್ ಟೆಸ್ಟಾ? ಮತ್ತೆ ಕ್ಲಾಸ್ ಟೆಸ್ಟಾ? ಎಷ್ಟು ರೂಪಾಯಿ ಇದು ಕೋನು? ಕೊಟ್ಬಿಡ್ತಾರೆ ನಿಮ್ಮ ಅಜ್ಜ 8 ರೂಪಾಯಿಗೆ. ಅಲ್ಲಿಲ್ಲ ಅಮ್ಮ, ಅದು ತೆಗಿಬೇಕು. ತೆಗೆದ್ರೆ ಇರುತ್ತಾ? ನೀವೇನಕ್ಕೆ ಕೊಡ್ಸಿದ್ರಿ? ಕೊಡ್ಸಿದ್ದು ಯಾರು? ನೀನೆ. 25 ರೂಪಾಯಾ? ಪರವಾಗಿಲ್ಲ. ಮಾತಾಡು. ಬರೀ ಸಬ್ಸ್ಕ್ರೈಬ್ ಅನ್ನೋ ಸಾಕು. ಸಬ್ಸ್ಕ್ರೈಬ್. ಮಕ್ಕಳು ABCD ಕಲಿತಿರ್ತಾರಲ್ಲ. ಹಾಯ್ ಫ್ರೆಂಡ್ಸ್, ನಾನು ಹೊಸದಾಗಿ ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಚಾನಲ್ಗೆ ಹೆಸರಿಟ್ಟಿದ್ದೀರಾ? ಇನ್ನೂ ಇಟ್ಟಿಲ್ಲ. ಇದ್ರ ಮೇಲೆ ಯೋಚನೆ ಮಾಡಬೇಕು. ಇನ್ನೂ ಯೋಚನೆ ಮಾಡ್ತಿದೀಯಾ? ಆಯ್ತು, ಮಾಡಿ. ಬರೋ ವರ್ಷ ಯೋಚನೆ ಮಾಡು, ಆಚೆ ವರ್ಷ ಇಡುವಂತೆ. ಇಲ್ಲ, ಇಡ್ತೀನಿ. ಯಾವುದೋ ಒಂದು ಹೆಸರು. ಸಾಂಬಾರು ಅನ್ನ ಮಾಡಿದ್ದೀನಿ, ಎದ್ದಿಟ್ಟು ಕೂತ್ಕೊಂಡು ತಿನ್ನಡ್ರಿ. ಸರಿ ಫ್ರೆಂಡ್ಸ್, ಏನಂದರೆ ಚಾನಲ್ ಮಾಡಿಕೊಡೋದು ನನ್ನ ಹಸ್ಬೆಂಡು ತುಂಬ ದಿನದಿಂದ ಕೇಳ್ತಾಯಿದ್ರು. ಅಲೋ, ಎಕ್ಸ್ಕ್ಯೂಸ್ ಮೀ, ಮಾತಾಡಿ. ನಾನು ಮಾತಾಡ್ಬೇಕಾ? ಹೌದು, ನನಗೊಂದು ಚಾನಲ್ ಮಾಡ್ಕೊಡೋದು. ಒಳ್ಳೊಳ್ಳೆ ವೀಡಿಯೋ ಮಾಡ್ಕೊಳ್ತೀನಿ. ಆಮೇಲೆ ಹೆಸರು ಮಾಡಬೇಕು ಅಂತಿದ್ದೀನಿ. ಆಮೇಲೆ ಜೀವನದಲ್ಲಿ ತುಂಬ ಮುಂದಕ್ಕೆ ಹೋಗ್ಬೇಕು ಅಂತಿದ್ದೀನಿ. ಕಾರ್ ಓಡಿಸಿ ಮುಂದೆ ಬಂದಿದ್ದಾಯ್ತು, ಆಟೋ ಓಡಿಸಿ ಮುಂದೆ ಬಂದಿದ್ದಾಯ್ತು. ಇವಾಗ ವ್ಲಾಗರ್, ಆಟೋ ವ್ಲಾಗರ್, ಎಲ್ಲ ಟೂ ವೀಲರ್, ಮೋಟೋ ವ್ಲಾಗರ್ ಇದಾರೆ. ಈಗ ಆಟೋ ವ್ಲಾಗರ್ ಮಾಡ್ತಾರೆ, ಟೂ ವೀಲರ್ ವ್ಲಾಗ್ ಮಾಡ್ತಾರೆ. ನಾನಂತೂ ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್. ಏನಂದರೆ ನಾನಂತೂ ಹೇಳಿಲ್ಲ ವ್ಲಾಗ್ ಮಾಡು ಅದು ಇದು ಅಂತ. ನಾನು ಏನು ಹೇಳಕ್ಕೆ ಹೋಗಿಲ್ಲ. ನನ್ನ ಹಸ್ಬೆಂಡೇ ಅವರೇನೆ ಇಷ್ಟಪಟ್ಟು ತುಂಬ ಜನ ಆಟೋದಲ್ಲಿ ವೀಡಿಯೋಸ್ ಮಾಡ್ತಿರೋದೆಲ್ಲ ನೋಡ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ನಾನು ವೀಡಿಯೋಸ್ ಮಾಡಾಕ್ತೀನಿ, ಯೂಟ್ಯೂಬ್ ಶಾರ್ಟ್ಸಿಗೆ ನಾನು ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಇರೋದು. ಯಾಕಂದರೆ ಇನ್ನು ಬೆಂಗಳೂರಲ್ಲಿ ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ವಾತಾವರಣ, ಟ್ರಾಫಿಕ್ ಹೆಂಗಿರುತ್ತೆ, ಏನಿರುತ್ತೆ, ಲೈಫ್ ಸ್ಟೈಲು, ಆಟೋ ಲೈಫ್ ಸ್ಟೈಲ್ ಅಲ್ಲ. ಒಳ್ಳೆ ಆಟೋ ಲೈಫ್ ಸ್ಟೈಲು ಚಾನಲ್ ನೇಮ್. ಆಟೋ ಲೈಫ್ ಸ್ಟೈಲ್ ಆದರೆ ತುಂಬ ಜನ ಮಾಡಿರ್ತಾರೆ. ಬೇಡಲ್ಲ ಲೈಫ್ ಸ್ಟೈಲ್ ಎಲ್ಲ ಬೇಡವಾ? ಜೀವನ ಹೆಂಗಿರುತ್ತೆ ಅಂತ ಮಾಡಬೇಕು. ಅಯ್ಯೋ, ತುಂಬ ಫೀಲಲ್ಲಿ ಹೇಳ್ತಾ ಇದೆಯಾ? ಆಮೇಲೆ ಕೆಲವು ಹೆಂಡ್ತಿರು ಗೊತ್ತಿರಲ್ಲ ಡ್ರೈವಿಂಗ್ ಮಾಡ್ಬೇಕಾರೆ, ಅವ್ರ ಕಷ್ಟ ಹೆಂಡ್ತಿಗೆ ತೋರ್ಸೋಕ್ಕೋಸ್ಕರ ಮಾಡ್ತಾ ಇದೆಯಾ? ಜನರಿಗೆ ತೋರ್ಸ, ಹೆಂಗಸರುಗಳಿಗೆ ಗೊತ್ತಾಗಲ್ಲ, ಅವ್ರಿಗೋಸ್ಕರ ತುಂಬಾ ಕಷ್ಟಪಡ್ತಾ ಇದೀನಿ ಅಂತ ತೋರ್ಸಕ್ಕೋಸ್ಕರ. ಡ್ರೈವರ್ಗಳ ಪರಿಸ್ಥಿತಿ ಹೆಂಗಿರುತ್ತೆ, ಹೌದಾ? ಎಲ್ಲೆಲ್ಲಿ ಊಟ ಮಾಡ್ತಾರೆ, ಚಿನಿ ಕೇಳಿಸ್ಕೊಂತಿದ್ಯಾ? ಎಲ್ಲೆಲ್ಲಿ ರೋಡಲ್ಲಿ ಮಲ್ಕೊಂತಾರೆ, ಯಾವ ಥರ ಸಾಲ ಮಾಡ್ಕೊಂಡಿರ್ತಾರೆ, ಅದ್ರ ಬಗ್ಗೆ. ನೀ ಏನಾದ್ರು ಸಾಲಾಗಿಲ್ಲ ಮಾಡ್ತಾ ಇದೀಯ? ಹಂಗೆ ಇಲ್ಲ, ಮಾಡಿಲ್ಲ, ಮಾಡ್ಬೇಕು. ಇನ್ಮೇಲೆ ಈ ಚಾನಲ್ಗೋಸ್ಕರ ಸ್ಯಾಟಲೈಟ್ ಚಾನಲ್ ಮಾಡ್ಕೋತೀಯ? ಚಾನಲ್ ಮಾಡಿಕೊಂಡು ನಾನು ಎಲ್ಲೆಲ್ಲಿ ಮಲಗ್ತೀನಿ, ಯಾವ ಮೆಟ್ರೋ ಕೆಳಗೆ ಮಲಗ್ತೀನಿ, ಎಲ್ಲ ಒಂದು ವಿಡಿಯೋ ಮಾಡಿ. ಧೈರ್ಯ ಇದೆಯಾ? ಅಲ್ಲ ಚಿನಿ, ಧೈರ್ಯ ಇದೆಯಾ? ಮಾತಾಡೋಕೆ ಧೈರ್ಯ ಇದೆಯಾ? ಏನು ಮಾತಾಡೋಕ್ಕೆ? ನನ್ನ ಚಾನಲಿಗೆ ಬಂದು ಒಂದು ದಿವಸ 4 ಮಾತಾಡಲ್ಲ. 3 days ಇರೋ ಫಸ್ಟ್ ಕ್ಲಾಸ್ ಮಾತಾಡ್ತೀನಿ. ನನ್ನ ಚಾನಲ್ಗಿಂತ ಫಿದಾ ಆಗ್ಬಿಡ್ಬೇಕು ನನ್ನ ವಯಸ್ಸಿಗೆ. ಓ ಫಿದಾ. ಏನು ಮೇಡಮ್ ಅದು? ಏನದು ನೇಮ್? 3 ಚಕ್ರದ ಜೀವನ. ನೋಡಿ ಫ್ರೆಂಡ್ಸ್, ನಾವು ಏನೆಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಗಂಡಗೋಸ್ಕರ ಏನೆಲ್ಲ ಕೆಲಸ ಮಾಡ್ಬೇಕು ನಾವು. ಅಡುಗೆ ಮಾಡಿ ಹಾಕೋದಲ್ದಲೆ, ಸೇವೆಗಳು ಮಾಡೋದಲ್ದಲೆ, ಇವಾಗ ಇದು ಬೇರೆ. ಎಡಿಟ್ ಹೆಂಗೆ ಮಾಡ್ತೀರಾ ಸರ್? ಎಡಿಟ್ ನೀವು ಇದ್ದೀರಲ್ಲ ಅಷ್ಟೇ ಮಾಡ್ತೀರಾ. ಏನು ನಿಮ್ಮ ಹತ್ರ ಒಂದು ವಾರ ನೋಡ್ಕೊತೀವಿ, ಆಮೇಲೆ ನಾವೇ ಕಲ್ತ್ಕೊತೀವಿ. ಮಧ್ಯಾಹ್ನ ಟೈಮ್ ಎಲ್ಲ ಫ್ರೀ. ನೀನು ನೋಡ್ಕೊಳೋದೇ ಇರಿ. 5 ವರ್ಷದಲ್ಲೇ ಇಂಟ್ರೆಸ್ಟ್ ಕೊಟ್ಕೊಂಡು ನೋಡ್ಕೊತಿದ್ದೆ. ಈಗೇನು 5 ವರ್ಷ ಚಾನಲ್ ಮಾಡೋಣ, 5 ವರ್ಷ ಆದಮೇಲೆ ಈಗೇನು ನಿಂಗೆ ಅಂಥ ಇಂಟ್ರೆಸ್ಟ್ ಬಂದಿರೋದು? ಏನು ಎಷ್ಟು ಕಷ್ಟ ಇದೆ ಗಾಡಿ ಓಡ್ಸೋಕ್ಕೆ ಅಂತ.
ನನಗೆ ತೋರ್ಸಕ್ಕ ಜನರಿಗೆ ತೋರ್ಸಕ್ಕ ಜನಗಳಿಗೆ ತೋರ್ಸೋಕ್ಕೆ ಕಸ್ಟಮರ್ ಬುಕ್ ಮಾಡ್ತಾರೆ, ಬೇಗ ಬಂದಿಲ್ಲ ಅಂದರೆ ಬೇಗ ಬೇಗ ಅಂತಾರೆ. ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ತಿಳಿಸ್ಕೊಡ್ಬೇಕು. ಆಟ ಡೈಲಾಗ್ ಆಮೇಲೆ ಇವು 4 ಎಸ್. ಅಥವಾ ಮುರಳಿ ಬ್ರೋ ಕನ್ನಡಿಗ ಬೇಡ ಅನ್ಕೋತೀನಿ. ಹಾಂ, ಅದು ಡಿಯರ್ ಬ್ರೋ ಥರ ಆಗ್ಬಿಡುತ್ತೆ. ನನ್ನ ರಥ. ನಮಸ್ಕಾರ ದೇವರು, ನಾನು ಶ್ರೀಲಂಕಕ್ಕೆ ಬಂದಿದ್ದೀನಿ ರಾವಣನ ಅಂತಂದು ಹೇಳೋದಪ್ಪ. ಅವ್ನು ನಮಸ್ಕಾರ ದೇವರು ಅಂದರೆ ನಾವು ನಮಸ್ಕಾರ ಡ್ರೈವರ್ ಅಂತ ಹೇಳಬೇಕು. ಅಲಚಿದೆ ಬರೀ ಡ್ರೈವರ್ಸ್ ನೋಡ್ತಾರಾ? ಡ್ರೈವರ್ ಮಾತ್ರ ನೋಡ್ತಾರಾ? ಮುರಳಿ ಬೇರೆಯವ್ರಿಗೆ ನೋಡ ಅಕ್ಕಿಲ್ವಾ? ಏನೇನಿಲ್ಲ, ಬೇರೆಯವ್ರಿಗೆ ನೋಡ ಅಕ್ಕಿಲ್ವಾ? ಎಲ್ಲ ನೋಡ್ತಾರೆ. ನಮಸ್ಕಾರ ಆಟೋ ಡ್ರೈವರ್ಸ್, ನಿಮ್ಮ ಪ್ರೀತಿಯ ಅಲ್ಲ ಪಪ್ಪ, ನೀವು ಆ ಅಂಕಲ್ ತರ ಏನೋ ಮಾತಾಡ್ತಿದ್ದೀರಾ. ಅಲ್ಲಿ ವಾಟ್ಸಪ್ ಅಲ್ಲಿ ಈ ಗ್ರೂಪ್ ಇದಲ್ಲ ಇವ್ರದ್ದು, ಅದ್ರಲ್ಲಿ ಒಂದು ಆಟೋ ಡ್ರೈವರ್ಸ್ಗಳೇ ಹಿಂಗೆ ಹಂಗೆ ಹಿಂಗೆ ಹಂಗೆ ಅಂತಾರಲ್ಲ, ಹಂಗೆ ಈ ಪಪ್ಪನು ಸ್ಟಾರ್ಟ್ ಮಾಡೋದು. ಏನ್ ಬರೀ ಅವ್ರ ಡ್ರೈವರ್ಸೇ ನೋಡ್ಬಿಡ್ತಾರ? ಅದೇನೆ, ಬೇರೆಯವರು ನೋಡಲ್ವಾ? ಎಷ್ಟು ಚೀಟಿ? 4 ಹೆಸರಾ? ಆಟೋ ಬ್ರೋ ಮುರಳಿ. ಈಗ ಡ್ರೈವರ್ಗಳು ಎಲ್ಲ ಕಡೆ ನೋಡ್ತಾರೆ. ಆ ಇಯರ್ಫೋನ್ ಬೇರೆ ಕಟ್ಟಾಗ್ಬಿಟ್ಟಿದೆ, ಅಲ್ಲಿ ತನಕ ಹೋಗಿ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಅದೇ ಯೋಚನೆ ಮಾಡ್ತಾರೆ. ನಾನು ಸುಂದರ ಅಲ್ಲ. ಹಾಕು. ನನ್ನ ರಥ. ಓಕೆನಾ ಇದು? ಎಷ್ಟು ಇದಕ್ಕೆ? 50 ರೂಪಾಯಿ 1/4 kg. 1/4 kgನಾ? ಫ್ರಿಜ್ಜಿಗೆ ಇಟ್ಟದ ಉಳಿದಿದ್ದು? ಅಲ್ಲೇ ಇಟ್ಟಿದ್ದೀನಿ. ಸೀಸನ್ ಬಂದ್ಬಿಡ್ತದೆ ನೇರಳೆ ಹಣ್ಣಿಂದು. ಹೌದಾ? ಅಂತ ಸ್ವೀಟ್ ಇಲ್ಲ. ಹುಳ ಇರೋಲ್ಲ ಇದರಲ್ಲಿ, ಯಾರೇ ಗೊತ್ತು. ಅಷ್ಟು ಇದರಲ್ಲಿ ಇರಲ್ಲ, ಒಗ್ಗೋಗ್ರಲ್ವಾ? ಮೊನ್ನೆ ಕೇಳಿದೆ ಬೇಲೆಹಣ್ಣು 500 ರೂಪಾಯಿ ಅಲ್ಲ kg. ಅದಕ್ಕೆ ಇಲ್ಲಿ ಬರ್ತಾ ಇದ್ನಲ್ಲ, ಅದರಲ್ಲೇ ಹಾಕ್ಬಾರ್ದು. ಕೈಗೆ ಹಾಕ್ತಾ ಇಲ್ವಾ? ಫ್ರೆಂಡ್ಸ್, ಹಾಗೆಯೇ ಇವತ್ತು ಸುಮ್ಮನೆ ಫನ್ನಾಗಿ ನಿಮ್ಮ ಜೊತೆ ಈ ವ್ಲಾಗ್ನ ಶೇರ್ ಮಾಡಿದೆ. ಅಂದರೆ ಯಾವ ರೀತಿ ನಾವು ಮಾತಾಡ್ತಾ ಇರ್ತೀವಿ ಮನೆಯಲ್ಲಿ ಅನ್ನೋದನ್ನು ಅಷ್ಟೇ ಶೇರ್ ಮಾಡಿದೆ. ಹಾಗೆಯೇ ಇವತ್ತು ಆಲೂಗಡ್ಡೆ, ಬಟಾಣಿ ಮತ್ತು ಕಡಲೆಕಾಳು ಹಾಕ್ಬಿಟ್ಟು ಮಸಾಲ ಸಾಂಬಾರು ಮಾಡಿದ್ದೆ ಊಟಕ್ಕೆ ಮಧ್ಯಾಹ್ನ. ಹಾಗೆ ಅದಕ್ಕೆ ರೈಸ್ ಕೂಡ ಮಾಡಿದ್ದೆ. ಊಟ ಮಾಡಿ ಬನ್ನಿ ಅಂದರೆ ಇನ್ನೂ ಬರಲಿಲ್ಲ ಅವರಿಬ್ಬರೂ. ಇವಾಗ ಇಬ್ರಿಗೂ ಊಟ ಬಡಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಪುಟಾಣಿ ವ್ಲಾಗು, ಫನ್ ವ್ಲಾಗು. ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರು ಇದ್ದರೆ ಪ್ಲೀಸ್ ನನ್ನ ಸ್ನೇಹಿತೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ.